ನೋಡೇ ನೀವು ತಿಳ್ಕೊಂಡಿರ್ತೀರ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಪ್ಲೇಸ್ ತೋರಿಸ್ತಾ ಇದ್ದೀನಿ ಅಂತ. ಎಸ್, ಇವತ್ತು ನಾನು ಹೋಗ್ತಾ ಇರೋದು ಬಿಳಿಗಿರಿ ರಂಗನ ಬೆಟ್ಟ. ನಾನು ಹೋಗ್ತಾ ಇರೋದು ಇದು ಫಸ್ಟ್ ಟೈಮು, ನಾನು ಇಲ್ಲಿವರೆಗೂ ನೋಡಿಲ್ಲ. ಓಕೆನಾ, ಈ ಮಳೆ ಬರೋ ವೆದರ್ಗೂ ಆ ಕೋಲ್ಡಿಗೂ ನಾವು ಹೋಗಿದ್ದು ಬೇರೆ ಸ್ವಲ್ಪ ಮಧ್ಯಾಹ್ನದ ಟೈಮ್ ಆಗಿತ್ತು. ಮಧ್ಯಾಹ್ನ ಎಲ್ಲ ಆಲ್ಮೋಸ್ಟ್ ಸಂಜೆನೇ ಆಗಿತ್ತು. ಲಾಸ್ಟು ನಾವೇ ಹೋಗಿದ್ದು ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲಿ ಫೋಟೋ ವೀಡಿಯೋ ಏನು ದೇವಸ್ಥಾನದೊಳಗೆ ತೊಗೊಳಂಗಿರಲಿಲ್ಲ, ಸೊ ಅದಕ್ಕೆ ಯಾವುದೂ ತೊಗೊಂಡಿಲ್ಲ. ಇವಾಗ ದೇವಸ್ಥಾನ ನೋಡೋದಕ್ಕೆ ನಾನಂತೂ ಎಕ್ಸೈಟಾಗಿ ಹೊರಡ್ತಾ ಇದ್ದೀನಿ. ಬಿಕಾಸ್ ಸುತ್ತಮುತ್ತ ಫುಲ್ ಬೆಟ್ಟ ಕಾಡು ಥರನೇ ಇದೆ. ನೈಸ್ ಪ್ಲೇಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಆದರೂ ಸೈಡಲ್ಲಿ ಹಂಗೆ ಹಿಂಗೆ ಒಂಚೂರು ಇದು ಮಾಡಿ ಒಂದು ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ ದೇವ್ರದ್ದು. ಇದು ಲಕ್ಷ್ಮೀ ದೇವ್ರದ್ದು ತೊಗೊಂಡಿರೋದು ನನ್ನ ವೀಡಿಯೋ. ರಂಗನಾಥ ಸ್ವಾಮಿದು ಸಿಗಲಿಲ್ಲ, ವೀಡಿಯೋ ಸಿಕ್ತು ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಯಾರ್ಯಾರು ನೋಡಿದ್ದೀರಿ ಅವರೆಲ್ಲ ಪುಣ್ಯವಂತರು ಅಂತಲೇ ಅನ್ಕೋತೀನಿ ನಾನಂತೂ ನೋಡಿದೆ. ಇವತ್ತು ದರ್ಶನ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಡಮ್ಮಿ ಹೂಲಿನ ತೊಗೊಂಡು ಬಂದು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಇವರು ನಮ್ಮಣ್ಣ ಸುಮ್ಮನೆ ಹಾಗೆ ಒಂದು ಪೋಸ್ ಕೊಡಿ ಅಂತೇಳಿ ಫೋಟೋ ತೊಗೊತಾ ಇದ್ದೆ. ಇದು ನನ್ನ ಫ್ಯಾಮಿಲಿ, ನಾವು ಎಷ್ಟು ಜನನೋ ಹೋಗಿದ್ವಿ. ನಮ್ಮಣ್ಣ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಎಲ್ಲರೂ ಇದ್ದಾರೆ. ತುಂಬಾ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದಕ್ಕೆ. ತುಂಬಾ ನೈಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಫುಲ್ ಗಾಳಿ ಎಲ್ಲ ಜೋರಿತ್ತು. ಹಾಯ್ ಫ್ರೆಂಡ್ಸ್, ನೋಡಿ ಇವ್ರು ನಮ್ಮ ಸಿಸ್ಟರು, ಇವ್ರು ನಮ್ಮ ಒರಿಜಿನಲ್ ಸಿಸ್ಟರು, ಇವ್ರು ನಮ್ಮ ದೊಡ್ಡಪ್ಪನ ಮಗಳ ಸಿಸ್ಟರು. ಹಂಗೆ ಒಂದು ಸಣ್ಣ ಪುಟ್ಟ ಕಾಮಿಡಿ ಮಾಡಿಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಹಣ್ಣುಗಳೆಲ್ಲ ಮಾರ್ತಾಯಿದ್ರು, ಹಾಗೆ ಜೇನುತುಪ್ಪ ಅದೆಲ್ಲ ಮಾರ್ತಾಯಿದ್ರು. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು. ಇದ್ರ ಹೆಸರು ಅದೇನೋ ಸಮಥಿಂಗ್ ಬದನೆ ಹಣ್ಣು ಅಂತ ಅಂದರು. ಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಕೈಲಿ ಇಟ್ಕೊಂಡು ನೋಡಿದ್ವಿ. ಅದು ಹಣ್ಣಾಗಿಲ್ಲ ಅಂತ ತಿನ್ನಲಿಲ್ಲ. ತುಂಬ ಒಳ್ಳೆ ಫುಡ್ಸ್ನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಸಂಡೇಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಚಾಮುಂಡಿ ಬೆಟ್ಟನೂ ಕೂಡ ತುಂಬಾ ಮಳೆ ಇತ್ತು ಅವತ್ತು. ಮೈಸೂರು ಫುಲ್ಲು ಆ ಮಳೆಯಲ್ಲೇ ತಿರುಗಾಡ್ಕೊಂಡು ಬಂದ್ವಿ ಮೈಸೂರನ್ನ. ಮಳೆ ಬಂದರೂ ತಿರುಗಾಡೋಕ್ಕಂತೂ ಖುಷಿಯಾಗೆ ಹೊರಡ್ತೀವಿ. ಅಲ್ಲಿಂದ ಫುಲ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಚಾಮುಂಡಿ ದೇವರ ದರ್ಶನ ಪಡಿಬೇಕಂದ್ರೆ ತುಂಬಾ ಕಷ್ಟ. ಅದು ಸಂಡೇ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ. ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸಿ ಲಾಡು ಪ್ರಸಾದನ ತೊಗೊಂಡು ಬಂದ್ವಿ. ನೆಕ್ಸ್ಟ್ ನಾನು ಇಲ್ಲಿವರೆಗೂ ಚಾಮುಂಡಿ ತಾಯಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದೇ ಇರಲಿಲ್ಲ. ದೇವಸ್ಥಾನದಲ್ಲಿ ಕೊಡೋದು ಇದೇ ಫಸ್ಟ್ ಟೈಮು. ಇಲ್ಲೂ ಕೂಡ ಪ್ರಸಾದ ತಿಂದಿದ್ದು. ತುಂಬ ಕಡಿಮೆ ನಾನು ಹೊರಗಡೆ ಹೋಗೋದೆಲ್ಲ, ಬಟ್ ಫಸ್ಟ್ ಟೈಮ್ ದೇವ್ರ ಪ್ರಸಾದ ತಿನ್ನೋಕ್ಕೆ ಅಂತ ಬಂದ್ವಿ. ಅಲ್ಲೂ ಫುಲ್ ಮಳೆ ಬರ್ತಾಯಿತ್ತು, ಸೊ ಅದಕ್ಕೆ ಛತ್ರಿನ ಈ ರೀತಿ ಹಿಡ್ಕೊಂಡು ಮಳೆಯಿಂದ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ ಎಲ್ರೂ. ಅಲ್ಲಿಂದ ಹೋಗಿ ನಾವು ಹೋದ ತಕ್ಷಣ ಸ್ವಲ್ಪ ಸ್ಟಾಪ್ ಮಾಡಿದ್ರು ಊಟದ್ದು. ಹೋಗಿ ಊಟನೆಲ್ಲ ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಹೊರಡೋಣ ಅಂತ ಸಿಕ್ಕಾಪಟ್ಟೆ ಮಳೆ ಜೋರಾಯಿತು, ಸೊ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ. ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ನೆಕ್ಸ್ಟ್ ನೀವು ಯಾರಾದರೂ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಅಂತ ಹೇಳಿ ಒಳಗಡೆ ಅಂತೂ ಹೋದ ತಕ್ಷಣ ಒಳ್ಳೆ ಆ್ಯಂಬಿಯನ್ಸ್ ಇತ್ತು. ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರು. ನೆಕ್ಸ್ಟ್ ನಾವಲ್ಲಿ ಲೈವಲ್ಲಿ ಮೈಸೂರು ಪಾರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಾರಂತೆ, ಸೊ ಅದಕ್ಕೆ ನಾನು ಎಕ್ಸೈಟ್ ಆಗಿದ್ದೆ ನೋಡೋದಕ್ಕೆ ಹೇಗಿರುತ್ತೆ ಅದು ಪ್ರೊಸೆಸ್ ಅಂತ ಹೇಳಿ. ನಾವು ಹೋದಾಗ ಅಲ್ಲಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿತ್ತು. ಕೆಲವೊಂದೆಲ್ಲ ಮಾಡಿ ಆಲ್ರೆಡಿ ಇಟ್ಟಿದ್ರು. ಪ್ಯಾಕಿಂಗ್ಸ್ ಮಾಡ್ತಾಯಿದ್ರು, ಕಟಿಂಗ್ಸ್ ಮಾಡ್ತಾಯಿದ್ರು. ಹೇಗೆ ಮಾಡ್ತಾರೆ ಅಂತೆಲ್ಲ ನಾವು ಲೈವಾಗೆ ಅಲ್ಲೇ ನಿಂತ್ಕೊಂಡು ನೋಡ್ಬೋದು. ಹಾಗೆ ವೆರೈಟೀಸ್ ಆಫ್ ಮೈಸೂರು ಪಾರ್ಕ್ಸ್ ಇದೆ. ಮ್ಯಾಂಗೋ ಮೈಸೂರು ಪಾರ್ಕು, ಮತ್ತು ಅಂಜೂರ ಮೈಸೂರು ಪಾರ್ಕು, ಬೆಲ್ಲದ ಮೈಸೂರು ಪಾರ್ಕು, ಮತ್ತು ಗೋಡಂಬಿ ಮೈಸೂರು ಪಾರ್ಕು, ವೆರೈಟಿ ಆಫ್ ಮೈಸೂರು ಪಾರ್ಕ್ಸ್ಗಳಿದೆ. ತುಂಬಾ ಅದ್ಭುತವಾಗಿದೆ ಎಲ್ಲ ಮೈಸೂರು ಪಾರ್ಕು. ಬಾಯಿಗಿಟ್ಟಿದ ತಕ್ಷಣ ಕರಗೋ ರೀತಿಯ ಆದಂಥ ಮೈಸೂರು ಪಾರ್ಕ್ಸು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಬರೀ ಮೈಸೂರು ಪಾರ್ಕೇ ಇಲ್ಲ, ಚಾಟ್ಸ್ಗಳು ಇದೆ, ಬೇರೆ ಬೇರೆ ಸ್ವೀಟ್ಸ್ಗಳು ಇದೆ. ಎಲ್ಲವೂ ತುಂಬಾ ಚೆನ್ನಾಗಿದೆ. ಹಾಗೆ ಹೈಜೀನಿಕ್ಕಾಗಿ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು ಅಲ್ಲಿ ಹೇಗೆಲ್ಲ ಕಾಣ್ತಾ ಇದೆ. ಅಲ್ಲಿ ಕಂಪ್ಲೀಟ್ ಪ್ರೋಸೆಸ್ನ ಅವರು ನಮಗೆ ತೋರಿಸ್ತಾರೆ, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನೀವು ನೋಡಿ ಯಾವ್ಯಾವ ಸ್ವೀಟ್ಸ್ ಇದೆ ಅಂತ ತೋರಿಸ್ತೀನಿ ನಾನು. ಡಾರ್ಕ್ ಚಾಕ್ಲೇಟ್ಸ್ ಇದೆ, ಬಾದಾಮ್ ಹಲ್ವಾ ಇದೆ, ಹಾಗೆ ಡ್ರೈ ಫ್ರೂಟ್ಸ್ ಬರ್ಫಿ ಇದೆ, ಕಾಜು ಬರ್ಫಿ, ಮೋತಿಚೂರ್ ಲಡ್ಡು,
ನಾವು ಇಲ್ಲೂ ಕೂಡ ಟೇಸ್ಟ್ ಮಾಡಿ ಮನೆಗೂ ಕೂಡ ತೊಗೊಂಡೋದ್ವಿ. ತುಂಬಾ ಅದ್ಭುತವಾಗಿತ್ತು ಟೇಸ್ಟು. ನೀವು ಕೂಡ ಒಂದ್ಸಲ ಮೈಸೂರಿಗೆ ಹೋದಾಗ ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್.